ಪ್ರಕರಣ ನಡೆದು 86ನೇ ದಿವಸಕ್ಕೆ ಪೊಲೀಸರು ಸಬ್ಮಿಟ್ ಮಾಡಿದ್ರು. 9ನೇ ತಾರೀಕು ಬಂದರೆ, ಸೆಪ್ಟೆಂಬರ್ 9 ಬಂದರೆ ಕೇಸ್ ರಿಜಿಸ್ಟರ್ ಆಗಿ 90 ದಿವಸ ಆಗುತ್ತೆ, 3 ತಿಂಗಳಾಗುತ್ತೆ. 3 ತಿಂಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗದೇ ಇದ್ದರೆ ಜಾಮೀನು ಪಡೆಯುವ ಹಕ್ಕು ಆರೋಪಿಗಳಿಗೆ ಬರುತ್ತೆ. ಅದಕ್ಕೆ ಇನ್ನೂ 8 ರಿಪೋರ್ಟ್ಗಳು ಬರೋದು ಬಾಕಿ ಇದ್ದರೂ ಕೊಟ್ಟಿದ್ದಾರೆ. 84 ದಿನಗಳ ತನಿಖೆ ಇದು ಟೋಟಲ್. ACP ಚಂದನ್ ಕುಮಾರ್ ನೇತೃತ್ವದಲ್ಲಿ ತನಿಖೆಯಾಗಿದೆ. ದರ್ಶನ್ ಇವತ್ತಿಗೆ ಜೈಲಿಗೆ ಹೋಗಿ 75 ದಿವಸ ಆಯಿತು. ತನಿಖೆ ಶುರುವಾಗಿ 84 ದಿವಸ. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಮರ್ಡರ್ ಆಗಿತ್ತು. ಸೆಪ್ಟೆಂಬರ್ 9 ಅಂದರೆ ಜೂನ್ 9 ಕೇಸ್ ರಿಜಿಸ್ಟರ್ ಆಗುತ್ತೆ. ಸೆಪ್ಟೆಂಬರ್ 9ಕ್ಕೆ 90 ದಿವಸ. ಅದರ ಒಳಗಡೆ ಚಾರ್ಜ್ ಶೀಟ್ ಕೊಡಬೇಕಾಗಿತ್ತು. 3991 ಪುಟಗಳ ಚಾರ್ಜ್ ಶೀಟನ್ನು 24ನೇ ACMM ಕೋರ್ಟ್ಗೆ ಸಲ್ಲಿಕೆ ಮಾಡಲಾಯಿತು. 25 ಕಾಪಿಯನ್ನು ಕೊಟ್ಟಿದ್ದಾರೆ. ಮುಂದೆ ಪ್ರಾಸೆಸ್ ಇರುತ್ತೆ. FIRನಲ್ಲಿ ಯಾರ್ಯಾರ ಹೆಸರುಗಳು ಯಾವ್ಯಾವ ಅಕ್ಯೂಸ್ ನಂಬರ್ ಇತ್ತಲ್ಲ ಸೇಮ್ ಉಳಿಸ್ಕೊಂಡಿದ್ದಾರೆ. ಪವಿತ್ರ ಗೌಡನೇ ಆರೋಪಿ ನಂಬರ್ 1, ದರ್ಶನ್ನೇ ಆರೋಪಿ ನಂಬರ್ 2. ಯಾರ್ದು ಎಲ್ಲೂ ಹೆಚ್ಚು ಕಡಿಮೆ ಮಾಡಿಲ್ಲ. ಪ್ರತ್ಯಕ್ಷ ಸಾಕ್ಷಿಗಳ 3 ಜನ ಇದ್ದಾರೆ. ಸಾಂದರ್ಭಿಕ ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸು, ಸೈಂಟಿಫಿಕ್ ಎವಿಡೆನ್ಸು, ಫೊರೆನ್ಸಿಕ್ ಎವಿಡೆನ್ಸು, ಇತರೆ ಎಲ್ಲ ಸಾಕ್ಷ್ಯಗಳನ್ನು ಸೇರಿಸಿ ಚಾರ್ಜ್ ಶೀಟ್ CRPC 173 of 8 ಅಡಿಯಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ.